ಫ್ರೆಂಡ್ಸ್, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಮನೆಯಲ್ಲಿಯೇ ಗರಂ ಮಸಾಲ ಹೇಗೆ ತಯಾರಿಸಬಹುದು ಎಂದು ತಿಳಿಸಿಕೊಡುತ್ತೇನೆ. ಬೇಕಾಗುವ ಸಾಮಗ್ರಿಗಳು: ಕಾಳು ಮೆಣಸು, ಜೀರಿಗೆ, ಸಾಸಿವೆ, ಪಲಾವ್ ಎಲೆ, ಚಕ್ರ ಮೊಗ್ಗು, ದಾಲ್ಚಿನ್ನಿ, ಲವಂಗ, ಕೊತ್ತಂಬರಿ ಬೀಜ, ಸೋಂಪು, ಮೆಂತೆ ಕಾಳು, ಕಪ್ಪು ಕಲ್ಲಿನ ಹೂವು, ಮರಾಠಿ ಮೊಗ್ಗು, ಏಲಕ್ಕಿ. ಮೊದಲು ಎಲ್ಲ ಸಾಂಬಾರು ಪದಾರ್ಥಗಳನ್ನು ಒಂದು ಬಾಣಲಿಗೆ ಹಾಕಿಕೊಂಡು ಸ್ವಲ್ಪ ಬಿಸಿಯಾಗುವವರೆಗೂ ಹುರಿದುಕೊಳ್ಳಬೇಕು. ನಂತರ ಅದಕ್ಕೆ ಸ್ವಲ್ಪ ಅಡುಗೆ ಎಣ್ಣೆಯನ್ನು ಸೇರಿಸಬೇಕು. ಅಡುಗೆ ಎಣ್ಣೆಯನ್ನು ಸೇರಿಸಿ ಹುರಿದುಕೊಳ್ಳುವುದರಿಂದ ಸಾಂಬಾರ ಪುಡಿ ತುಂಬ ಕಂಪಾಗಿರುತ್ತದೆ ಮತ್ತು ಘಮಘಮಿಸುತ್ತದೆ. ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟುಕೊಂಡು ಸಾಂಬಾರು ಪದಾರ್ಥಗಳನ್ನು ಹುರಿದುಕೊಳ್ಳಬೇಕು. ಸಾಂಬಾರು ಪದಾರ್ಥಗಳನ್ನು ಹುರಿದುಕೊಳ್ಳುವಾಗ ಹೊತ್ತಿಕೊಳ್ಳದಂತೆ ನೋಡಿಕೊಳ್ಳಿ. ಒಂದು ವೇಳೆ ಸಾಂಬಾರು ಪದಾರ್ಥಗಳು ಹುರಿಯುವಾಗ ಹೊತ್ತಿಕೊಂಡರೆ ಸಾಂಬಾರು ಪುಡಿಯು ತನ್ನ ಟೇಸ್ಟನ್ನು ಕಳೆದುಕೊಳ್ಳುತ್ತದೆ ಮತ್ತು ಕಪ್ಪಾಗುತ್ತದೆ. ಈ ರೀತಿಯಾಗಿ ಸಾಂಬಾರು ಪದಾರ್ಥವನ್ನು ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟುಕೊಂಡು ಹುರಿದುಕೊಳ್ಳಬೇಕು. ನಂತರ ಸಾಂಬಾರು ಪದಾರ್ಥಗಳನ್ನು ಚೆನ್ನಾಗಿ ಹುರಿದ ನಂತರ ಕೆಲವು ಸಮಯದವರೆಗೆ ಆರಲು ಬಿಟ್ಟು ನಂತರ ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡಿಕೊಳ್ಳಬೇಕು. ಮಿಕ್ಸಿ ಮಾಡುವಾಗ ಎಲ್ಲ ಸಾಂಬಾರು ಪದಾರ್ಥಗಳು ಸರಿಯಾಗಿ ಪುಡಿಯಾಗುವವರೆಗೂ ಮಿಕ್ಸಿ ಮಾಡಬೇಕು. ಒಂದು ವೇಳೆ ಎಲ್ಲ ಸಾಂಬಾರು ಪದಾರ್ಥಗಳು ಮಿಕ್ಸಿ ಆಗಿದ್ದರೆ ಪೂರ್ತಿ ಪುಡಿಯಾಗುವವರೆಗೂ ಮಿಕ್ಸಿ ಮಾಡಬೇಕು. ತದನಂತರ ಆ ಸಾಂಬಾರು ಪುಡಿಯನ್ನು ಒಂದು ಪ್ಲೇಟಿಗೆ ತೆಗೆದು ಸ್ವಲ್ಪ ಸಮಯದವರೆಗೂ ಬಿಸಿ ಆರಲು ಬಿಡಬೇಕು. ಒಂದು ವೇಳೆ ಬಿಸಿ ಇರುವಾಗಲೇ ನೀವು ಸಾಂಬಾರು ಪುಡಿಯನ್ನು ಶೇಖರಣೆ ಮಾಡಿ ಇಟ್ಟರೆ ಅದರಲ್ಲಿ ಹುಳ ಆಗುವ ಸಾಧ್ಯತೆ ಇರುತ್ತದೆ. ಅದನ್ನು ಬಹಳ ದಿನಗಳವರೆಗೂ ಉಪಯೋಗಿಸಲು ಸಾಧ್ಯವಿಲ್ಲ. ಆದ್ದರಿಂದ ಸಾಂಬಾರು ಪುಡಿ ಸ್ವಲ್ಪ ಆರಿದ ನಂತರ ಅದನ್ನು ಒಂದು ಡಬ್ಬದಲ್ಲಿ ಶೇಖರಣೆ ಮಾಡಿ ಇಡಬೇಕು. ಇದಾಗಿತ್ತು ಇವತ್ತಿನ ಸಾಂಬಾರು ಪುಡಿ ತಯಾರಿಸಲಾಯಿತು. ಈ ರೀತಿಯಾಗಿ ಮನೆಯಲ್ಲಿಯೇ ನಾವು ಗರಂ ಮಸಾಲವನ್ನು ತಯಾರಿಸಿ ಶೇಖರಣೆ ಮಾಡಿಟ್ಟುಕೊಂಡರೆ ಬಹಳ ದಿನಗಳವರೆಗೂ ಉಪಯೋಗಿಸಬಹುದು. ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿಯಾದಂಥ ವಿಡಿಯೋಗಳಿಗೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.